ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗಡಿಯಾಚೆಯ ಹೋರಾಟ 4ನೇ ಭಾಗ ಮುಂದುವರಿಯುತ್ತಾ ಇದೆ. ಈ ಕಡೆ ಅರವಿಂದ ಮನಸ್ಸಿನಲ್ಲಿ ಮೊಳಕೆ ಒಡೆಯುತ್ತಿದ್ದ ಪ್ರೀತಿಯ ಚಿಗುರು ಇನ್ನೂ ಹೇಳಲಾಗದಂತಿತ್ತು. ಆದರೆ ಅವನ ಕಣ್ಣಿನಲ್ಲಿ ಹೊಳೆಯುತ್ತಿದ್ದ ಭಾವನೆ ಅನುಷ್ಕಾಳ ಹೃದಯಕ್ಕೂ ತಾಗುತ್ತಿದ್ದೆಂಬುದರಲ್ಲಿ ಸಂಶಯ ಇರಲಿಲ್ಲ. ಕಾಲೇಜ್ ದಿನಗಳು ಕಳೆದು ಹೋಗುತ್ತಿರುವಂತೆ ಅರವಿಂದ್ ಮತ್ತು ಅನುಷ್ಕಳ ಸ್ನೇಹ ಮತ್ತಷ್ಟು ಗಾಢವಾಯಿತು. ಅವರ ಮಾತುಕತೆಗಳು ಈಗ ಕೇವಲ ಪುಸ್ತಕ, ಪಾಠ ಅಥವಾ ಪರೀಕ್ಷೆಗಳ ಬಗ್ಗೆ ಇರಲಿಲ್ಲ. ಜೀವನ, ಕನಸು, ಭವಿಷ್ಯ ಎಲ್ಲದರ ಕುರಿತು ಚರ್ಚಿಸುತ್ತಾ ಇದ್ದರು. ಒಂದು ಸಂಜೆ ಕಾಲೇಜು ಮುಗಿದು ಮನೆಗೆ ಹಿಂತಿರುಗುವಾಗ ಮಳೆ ಸುರಿಯತೊಡಗಿತು. ಎಲ್ಲರೂ ಛತ್ರಿಗಳನ್ನು ತೆರೆದು ಓಡುತ್ತಿದ್ದರೆ ಅರವಿಂದ್ ತನ್ನ ಛತ್ರಿಯನ್ನು ಅನುಷ್ಕಾಳಿಗೆ ಹಿಡಿಯಲು ನೀಡಿದ. "ನೀನು ಹೋಗು, ನಾನು ಬಸ್ಸಿನಲ್ಲಿ ಬರುತ್ತೇನೆ" ಎಂದ. ಅದನ್ನು ಕೇಳಿ ಅನುಷಾ ಅವನ ಕಡೆ ನೋಡಿಕೊಂಡು, "ಏನು ಅರ್ಥವಿಲ್ಲದ ಮಾತು ಹೇಳುತ್ತೀಯಾ? ಮಳೆ ಬರುತ್ತಾ ಇದೆ, ನೀನು ಹಾಗೆ ಹೋಗಲು ಆಗುವುದಿಲ್ಲ. ನಾವು ಇಬ್ಬರೂ ಒಟ್ಟಿಗೆ ಹೋಗೋಣ" ಅಂತ ಹೇಳಿ ಇಬ್ಬರು ಜೊತೆಯಾಗಿ ಹೆಜ್ಜೆ ಹಾಕ್ತಾರೆ. ಆ ದಿನ ಅವರ ನಡುವಿನ ಅಂತರ ಇನ್ನೂ ಕಡಿಮೆಯಾಯಿತು. ಮಳೆಯಲ್ಲಿ ಒಟ್ಟಿಗೆ ನಡೆದ ದಾರಿ ಅವರ ಮನಸ್ಸಿನಲ್ಲಿ ಹೊಸ ಭಾವನೆ ಮೂಡಿಸಿತು. ಹೀಗೆ ದಿನಗಳು ಸಾಗುತ್ತಿದ್ದವು. ಒಂದು ದಿನ ಲೈಬ್ರರಿಯಲ್ಲಿ ಒಟ್ಟಿಗೆ ಕುಳಿತಿದ್ದಾಗ ಅನುಷಾ ಅರವಿಂದನನ್ನು ಕೇಳಿದಳು, "ನಿನ್ನ ಕನಸು ನನಸಾದರೆ ಸೇನೆ ಸೇರುವೆ, ಗಡಿಗೆ ಹೋಗುವೆ. ಆದರೆ ನನ್ನಂಥವರು ನಾವು ಏನು?" ಅಂತ ಕೇಳಿದಾಗ ಅರವಿಂದ್ ಕ್ಷಣಕಾಲ ಮೌನವಾಗಿದ್ದ. ನಂತರ ಆಳವಾಗಿ ಹೇಳಿದ, "ಅನುಷ್ಕಾ, ನನ್ನ ಹೃದಯದಲ್ಲಿ ನಿನ್ನ ಸ್ಥಾನ ಬೇರೆ. ನಾನು ದೇಶಕ್ಕಾಗಿ ಹೋರಾಡುತ್ತೇನೆ, ಆದರೆ ನಿನ್ನನ್ನು ನನ್ನ ಜೀವನಕ್ಕಾಗಿ ಬಯಸ್ತೇನೆ" ಅಂತ ಹೇಳಿದ್ದಕ್ಕೆ ಅವಳ ಕಣ್ಣುಗಳಲ್ಲಿ ನೀರಿನ ಮಿನುಗು ಮತ್ತು ತುಟಿಗಳಲ್ಲಿ ಚಿಕ್ಕ ನಗು. "ಅರವಿಂದ್, ನಾನು ನಿನ್ನ ಜೊತೆ ಕನಸಿನಲ್ಲಿ ಕಾಣಲು ಸಿದ್ಧ. ನೀನು ಯೋಧನಾಗುವೆ, ನಾನು ನಿನ್ನನ್ನು ಕಾಯುವೆ." ಈ ಮಾತಿನೊಂದಿಗೆ ಅವರ ಸ್ನೇಹ ಪ್ರೀತಿಯ ರೂಪ ತಾಳಿತು. ಹೃದಯದಲ್ಲಿ ಹೊಳೆಯುತ್ತಿದ್ದ ಮೊಳಕೆ ಈಗ ಪುಷ್ಪವಾಯಿತು. ಕಾಲೇಜು ದಿನಗಳು ಮುಗಿಯುತ್ತಾ ಇದ್ದವು. ಎಲ್ಲರೂ ತಮ್ಮ ತಮ್ಮ ಭವಿಷ್ಯದ ದಾರಿಯಲ್ಲಿ ಹೆಜ್ಜೆ ಹಾಕಲು ಸಿದ್ಧರಾಗಿದ್ದರು. ಕೆಲವರು ಉದ್ಯೋಗಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದರು, ಕೆಲವರು ಮುಂದಿನ ಓದಿಗೆ ಸೇರಲು ಯೋಚಿಸುತ್ತಿದ್ದರು. ಆದರೆ ಅರವಿಂದನ ಹೃದಯದಲ್ಲಿ ಒಂದೇ ನಿರ್ಧಾರ ದೃಢವಾಯಿತು: "ನಾನು ಸೇನೆ ಸೇರ್ತೇನೆ." ಅವನಿಗೆ ಈ ಕನಸು ಈಗ ಕೇವಲ ಆಸೆ ಅಲ್ಲ, ಬದುಕಿನ ಗುರಿಯಾಗಿತ್ತು. ಒಂದು ಸಂಜೆ ಹಳ್ಳಿಯ ಬಂಡೆಯ ಮೇಲೆ ಕುಳಿತು ಸೂರ್ಯಾಸ್ತವನ್ನು ನೋಡುತ್ತಿದ್ದಾಗ ಅವನು ಅನುಷಾಳಿಗೆ ತನ್ನ ನಿರ್ಧಾರವನ್ನು ಹೇಳಿದ. "ಅನುಷಾ, ನನಗೆ ಕರೆ ಬಂದಿದೆ. ತರಬೇತಿಗಾಗಿ ನಾಳೆಯಿಂದ ಹೋಗಬೇಕು" ಅಂದಾಗ ಅವಳು ಬೆಚ್ಚಿ ಬೀಳ್ತಾಳೆ. "ಇಷ್ಟು ಬೇಗನಾ? ನಮ್ಮ ಕಾಲೇಜು ನೆನಪುಗಳು ಬಿಸಿ ಬಿಸಿ ಹೀಗೆ ಒಮ್ಮೆಲೆ" ಅಂತ ಹೇಳಿದಾಗ ಅರವಿಂದ್ ಅವಳ ಕೈ ಹಿಡಿಯುತ್ತಾನೆ. "ಹೌದು, ಬೇಗನೆ ಹೋಗಬೇಕು. ಆದರೆ ನನ್ನ ನಂಬು, ನಾನು ನಿನ್ನನ್ನು ಬಿಟ್ಟು ಹೋಗ್ತಿಲ್ಲ. ನಾನು ದೇಶದ ಕರ್ತವ್ಯಕ್ಕೆ ಹೋಗ್ತಿದ್ದೇನೆ. ನೀನು ನನ್ನ ಪ್ರೇರಣೆ, ನಿನ್ನ ನೆನಪೇ ನನಗೆ ಬಲ" ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡ್ತಾನೆ. ಆಗ ಅನುಷ್ಕಳ ಕಣ್ಣು ತುಂಬಿ ಬರುತ್ತದೆ. "ನಿನ್ನ ಕನಸಿಗಾಗಿ ನಿನ್ನನ್ನು ಬಿಡುತ್ತಿದ್ದೇನೆ, ಆದರೆ ಪ್ರತಿಯೊಂದು ಕ್ಷಣವೂ ನಿನ್ನನ್ನು ಕಾಯುತ್ತೇನೆ. ನನ್ನ ಪ್ರಾರ್ಥನೆ ಸದಾ ನಿನ್ನ ಜೊತೆಯಲ್ಲಿರುತ್ತದೆ" ಅಂತ ಹೇಳಿ ಅನುಷಾ ಅವನಿಗೆ ಹೇಳ್ತಾಳೆ. ಆ ಸಂಜೆ ಅವರಿಬ್ಬರು ಮೌನವಾಗಿ ಕುಳಿತುಕೊಳ್ತಾರೆ. ಸೂರ್ಯ ಪಶ್ಚಿಮಕ್ಕೆ ಅಸ್ತಮಿಸುತ್ತಿದ್ದಂತೆ ಅವರಿಬ್ಬರ ಹೃದಯಗಳಲ್ಲಿ ಹೊಸ ಬೆಳಕು ಹೊಳೆಯುತ್ತಾ ಇರುತ್ತದೆ. ಕನಸು, ವಿದಾಯದ ಬೆಳಕು. ಅರವಿಂದ ಹೃದಯದಲ್ಲಿ ಒಂದು ಭರವಸೆ ಇರುತ್ತೆ: ಒಂದು ದಿನ ನಾನು ವಿಜಯಿಯಾಗಿ ಹಿಂತಿರುಗುತ್ತೇನೆ. ಅನುಷ್ಕಳ ಹೃದಯದಲ್ಲಿ ಒಂದು ಶಪಥ: ಅವನು ಬರುವ ತನಕ ನಾನು ಕಾಯುತ್ತಾ ಇರುತ್ತೇನೆ ಅಂತ ಹೇಳಿ ಅನುಷ್ಕನೂ ಈ ಕಡೆ ಮನಸ್ಸಲ್ಲೇ ಶಪಥ ಮಾಡ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಆಗತ್ತೆ ಅರವಿಂದನ ಜೀವನದಲ್ಲಿ, ಅನುಷ್ಕಾ ಏನು ನಿರ್ಧಾರ ಪಡೀತಾಳೆ ಅಂತ ಹೇಳಿ ತಿಳಿದುಕೊಳ್ಳೋಣ. ನೋಡಿ, ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದು ಚಾನಲ್ಲು ಹೊಸದಾಗಿ ಶುರು ಮಾಡಿದ್ದೀನಿ, ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.